Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ನಾವು ಇವತ್ತು ಒಂದು ವಿಶೇಷವಾದ ಮಾಹಿತಿ ಹೇಳ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ನೋಡಿ, ಯಾರೆಲ್ಲ 5ನೇ ತರಗತಿಯಲ್ಲಿ ಓದ್ತಿದ್ದೀರಿ ಅವ್ರಿಗೋಸ್ಕರನೇ ಅಂತ ಬಂದಿರೋಂತ ಮಾಹಿತಿ. ನೋಡಿ, ಎಲ್ಲಾ ಪೇರೆಂಟ್ಸ್ ಫೋನ್ ಮಾಡ್ತಿದ್ರು, ಸರ್ ಮುರಾರ್ಜಿ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಮುರಾರ್ಜಿ ಶಾಲೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ. ಆದ್ರೆ ಮೊನ್ನೆ ಒಂದು ಅಪ್ಲಿಕೇಶನ್ ಬಿಟ್ಟಿದ್ರು, ಅದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿನ ಮುರಾರ್ಜಿ ಶಾಲೆಗಳು ಮತ್ತು ಅಬ್ದುಲ್ ಕಲಾಂ ಶಾಲೆಗಳಿಗೆ ಅಪ್ಲಿಕೇಶನ್ ಬಿಟ್ಟಿದ್ರು. ಓಕೆನಾ. ಇವತ್ತು ಇದು ಏನಪ್ಪಾ ಅಂದ್ರೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ KREIS ಅಥವಾ ಏಕಲವ್ಯ ಮಾದರಿ ಶಾಲೆ EMRS ಪ್ರವೇಶ 2026. ಹಾಗಾದ್ರೆ ಇದರ ಒಳಗೆ ನಮಗೆ ಯಾವ್ಯಾವ ಶಾಲೆಗಳಿಗೆ ಎಕ್ಸಾಮ್ ಇದೆ, ಯಾವ್ಯಾವ ಶಾಲೆಗಳಿಗೆ ನಾವು ಎಕ್ಸಾಮ್ ಬರೀಬಹುದು, ಇದ್ರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾವಾಗಿದೆ ಎಕ್ಸಾಮು, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ, ಯಾವಾಗ ಎಂಡ್ ಆಗತ್ತೆ, ಎಲ್ಲ ಹಾಕ್ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಎಕ್ಸಾಮ್ ಯಾವಾಗಿದೆ, ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಜಸ್ಟ್ 5 to 10 minutes ಅಲ್ಲಿ. ಹಾಗಾದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಅಲ್ಲಿ ಆಲ್ ಅಂತ ಇರುತ್ತೆ ಅಥವಾ ಎಲ್ಲ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು, ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ನಿಮಗೆ ಬೇಕು ಅಂದ್ರೆ ತಕ್ಷಣ ನಿಮ್ಮ ಮೊಬೈಲ್ ಅಲ್ಲಿ ಶೋ ಆಗತ್ತೆ. ಹಾಗಾದ್ರೆ ಬರ್ರಿ, ಈಗ ಫಸ್ಟ್ ಆಗಿ ನಾವು ಏನ್ ಮಾಡ್ಬೋದು ಸರ್, ನಿಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಮಗುವಿನ ಅಪ್ಲಿಕೇಶನ್ ಹಾಕೋ ಫಾರಂ ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿದಾವೆ ಎರಡನ್ನೂ ಕೂಡ ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ. ಮತ್ತೆ ಅಪ್ಲಿಕೇಶನ್ ನ ಯಾವಾಗ ಬಿಟ್ಟಿದ್ದಾರೆ, ಯಾವಾಗಿಂದ ಯಾವಾಗ ಅಪ್ಲಿಕೇಶನ್ ನ ಕ್ಲೋಸ್ ಆಗುತ್ತೆ ಅದ್ರ ಬಗ್ಗೆ ಫಸ್ಟ್ ಹೇಳೋಣ. ನೋಡಿ, KREIS EMRS 2026 ನೋಡಿ 9ನೇ ತಾರೀಕು ಪ್ರಕಟಣೆಯಾಗಿದೆ. ಹಾಗಾದ್ರೆ ಏನೇನಿದೆ ಸರ್ ಇದ್ರಲ್ಲಿ ಅನ್ನೋದನ್ನ ಹೇಳ್ತೀನಿ. ನೋಡಿ ಪುಟ, ಯಾವ ಶಾಲೆಗಳಿಗೆ ನಾವು ಎಕ್ಸಾಮ್ ಬರೀಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಹಾಗಾದ್ರೆ ಇದರಲ್ಲಿ ಫಸ್ಟ್ ನೋಡಿ, ಅಧಿಸೂಚನೆ ಎಲ್ಲಿದೆ, ಇಲ್ಲಿ ಸರ್. ಏನೇನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಇದರ ಅಡಿಯಲ್ಲಿ ಯಾವ್ಯಾವ ಶಾಲೆ ಬರ್ತವೆ ಅಂದ್ರೆ, ಮುರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 2026 ಮತ್ತು 27ನೇ ಸಾಲಿನಲ್ಲಿ 2025-26ನೇ ಸಾಲಿಗೆ 6ನೇ ತರಗತಿ, ಈಗ ನೆಕ್ಸ್ಟ್ 26ನೇ ಸಾಲ ಏನಿದೆಯಲ್ಲ, ಈಗ ಈ ವರ್ಷ 5ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳು 6ನೇ ತರಗತಿ ಪ್ರವೇಶಕ್ಕೋಸ್ಕರ ಬರೀತಿರೋ ಪ್ರವೇಶ ಪರೀಕ್ಷೆ, ಇಷ್ಟೆಲ್ಲಾ ಶಾಲೆಗಳಿಗೆ ನಾವು ಎಕ್ಸಾಮ್ ಬರೀಬಹುದು ಸರ್. ನಿಮ್ಮ ಜಿಲ್ಲೆಯಲ್ಲಿರುವ ಈ ಎಲ್ಲಾ ಶಾಲೆಗಳಿಗೂ ನೀವು ಎಕ್ಸಾಮ್ ಬರೀಬಹುದು. ಕ್ಲಿಯರಾ? ಹಾಗಾದ್ರೆ ಈಗೇನ್ ಮಾಡೋಣ ಸರ್, ನಮಗೆ ನೋಡಿ ಅವ್ರು ಹೇಳಿದ್ದಾರೆ, 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಮತ್ತು ಪೋಷಕ ಅನುಕೂಲಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಘೋಷಣಾ ಪತ್ರವನ್ನು ಪ್ರಚಾರಪಡಿಸಲಾಗಿದೆ. ಓಕೆನಾ? ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಈಗೇನ್ ಮಾಡೋಣ, ಇದಾದ್ಮೇಲೆ ಇಲ್ಲಿ ನೋಡಿ ಪುಟ, ಅಭ್ಯರ್ಥಿಗಳು ನೋಡಿ ಪುಟ, ಇಲ್ಲಿ ಅಭ್ಯರ್ಥಿಗಳು ಅಥವಾ ಪೋಷಕರು ತಮ್ಮ ಮಕ್ಕಳನ್ನು 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲು 10/1/2026ನೇ ತಾರೀಕಿಂದ, ಯಾವಾಗಿಂದ ಸ್ಟಾರ್ಟ್ ಆಗಿದೆ, 10ನೇ ತಾರೀಕು 1ನೇ ತಿಂಗಳು 2026ರಿಂದ ಸ್ಟಾರ್ಟ್ ರಿಂದ ಪ್ರಾಧಿಕಾರದ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅಭ್ಯರ್ಥಿಯು 21-25-1 10ನೇ ತಾರೀಕು 1ನೇ ತಿಂಗಳಿಂದ 25ನೇ ತಾರೀಕು ಅಂದ್ರೆ 15ನೇ ದಿನ, ಬರೀ 15 ದಿನ ಟೈಮ್ ಮಾತ್ರ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಿಕ್ಕೆ. ಈಗ ನಿಮಗೆ ಗೊತ್ತಾಗಿದೆ ಟೈಮು, ಯಾವಾಗಿಂದ ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, 25ನೇ ತಾರೀಕಿಗೆ ಎಂಡ್ ಆಗತ್ತೆ. ಇದು ಎಕ್ಸ್ಟೆಂಡ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ನೀವೇನ್ ಮಾಡ್ಬೇಕು, ನಿಮ್ಮ ಮಗುವಿನ ಫಾರಂ ನ ಹಾಕ್ಬೇಕಾಗತ್ತೆ. ಹೆಂಗ್ ಹಾಕೋದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ನೋಡಿ. ಎಸ್, ಹಾಗಾದ್ರೆ ಇಲ್ಲಿ ನೋಡಿ, 25/1/2026 ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ವಸತಿ ಶಾಲೆಗಳಿಗೆ ಸ್ವೀಕೃತಿ ಪಡೆಯಲು ಸೂಚಿಸಿದೆ. ನೋಡಿ, ಎಲ್ಲೂ ಹೊರಗಡೆ ಹಾಕಂಗಿಲ್ಲ. ಯಾವ್ದಾರೆ ಕಂಪ್ಯೂಟರ್ ಅಂಗಡಿಗೆ ಹೋಗ್ಬಿಟ್ಟು ಸೇವಾ ಸಿಂಧುಗೆ ಹೋಗಿ ಹಾಕಕ್ ಬರಲ್ಲ. ಸೇವಾ ಸಿಂಧುನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಿಟ್ಟಿರುವಂತ ಮುರಾರ್ಜಿ ದೇಸಾಯಿ, ಅಬ್ದುಲ್ ಕಲಾಂ ಶಾಲೆಗಳಿಗೆ
ಸೈಬರ್ ಸೆಂಟ್ರಿಗೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ಆದರೆ ಈ ಮುರಾರ್ಜಿ ಶಾಲೆಗಳಿಗೆ ನಾವು ಅಲ್ಲಿ ಹಾಕಕ್ ಬರಲ್ಲ, ಕಂಪ್ಯೂಟರ್ ಹಾಕಕ್ ಬರಲ್ಲ, ಹೊರಗಡೆ ಎಲ್ಲೂ ಹಾಕಕ್ ಬರಲ್ಲ. ಇದನ್ನ ಮುರಾರ್ಜಿ ಶಾಲೆಗೆ ತಗೊಂಡೋಗಿ ಕೊಡ್ಬೇಕು ನೀವು ಅರ್ಜಿನ. ಹಾಗಾದ್ರೆ ಪ್ರತಿ ಜಿಲ್ಲೆಯ ಅರ್ಜಿನ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು, ನಮ್ ಜಿಲ್ಲೆದು ಅರ್ಜಿ ತಗೊಳೋದು ಹೇಗೆ, ನಮ್ ಜಿಲ್ಲೆಯ ಮಾಹಿತಿ ತಗೊಳೋದು ಹಂಗೆ, ಎಷ್ಟು ಶಾಲೆಗಳು ಇರ್ತವೆ ನೋಡೋದನ್ನ ನಾನು ನಿಮಗೀಗ ಹೇಳ್ಕೊಡ್ತೀನಿ ಬನ್ನಿ. ಹಾಗಾದ್ರೆ ನೋಡಿ, ಇಲ್ಲೊಂದು ಪೂರ್ತಿ ಒಂದು ಮಾಹಿತಿ ಇದೆ. ಅರ್ಜಿ ಸಲ್ಲಿಸಲು ವರ್ಗವಾರು ವಾರ್ಷಿಕ ಆದಾಯದ ಮಿತಿ ಕೆಳಕಂಡಂತಿದೆ. SC ST ವಿದ್ಯಾರ್ಥಿಗಳಿಗೆ 2.5 ಲಕ್ಷ, ಹಿಂದುಳಿದ ವರ್ಗದವರಿಗೆ ಅಥವಾ ಪ್ರವರ್ಗ 2.5 ಲಕ್ಷ, ಹಿಂದುಳಿದ ವರ್ಗ 2A 2B 3A 3Bಗೆ, ಇದು ಕೆಟಗರಿ 1ಗೆ ಮಾತ್ರ 2.5 ಲಕ್ಷದವರೆಗಿದೆ. 2A 2B 3A 3Bಗೆ 1 ಲಕ್ಷದವರೆಗೂ ಅವಕಾಶ ಇದೆ. ಹಾಗಾದ್ರೆ ಸರ್ ನಮ್ದು ಇನ್ಕಮ್ ಜಾಸ್ತಿ ಇದೆ, ನಾವು ಎಕ್ಸಾಮ್ ಬರೀಬಹುದಾ ಅಥವಾ ಆಗಲ್ವಾ ಅಂದ್ರೆ, ನನಗೆ ತಿಳಿದ ಮಾಹಿತಿ ಪ್ರಕಾರ ಈಗ SC ST ಪೇರೆಂಟ್ಸ್ ಇರ್ತಾರೆ, ಅವರು ಅಪಾಯಿಂಟ್ಸ್ ಇರ್ತಾರೆ ಅಂತ ತಿಳ್ಕೊಂಡು ಸ್ವಲ್ಪ 2.5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಪರ್ ಆನಮ್ ಅಂತ ತಿಳ್ಕೊಂಡ್ರೆ 4 ಲಕ್ಷ 5 ಲಕ್ಷ 6 ಲಕ್ಷ ಇದೆ ಅಂತ ಕಾಣೋಣ. ಅವರು ಅಪ್ಲಿಕೇಶನ್ ಹಾಕಕ್ ಬರಲ್ವಾ? ಖಂಡಿತ ಹಾಕ್ಬೋದು. ನೀವು ಮುರಾರ್ಜಿ ಶಾಲೆಗೆ ಹೋಗ್ಬೇಕು ಅಪ್ಲಿಕೇಶನ್ ಹಾಕಕ್ಕೆ. ದಯವಿಟ್ಟು ಒಂದ್ಸಲ ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡಿ, ಸರ್ ನಾವು ಈ ತರ ಎಂಪ್ಲಾಯೀಸ್, ನಮ್ಮ ಮಕ್ಕಳು ಅಪ್ಲಿಕೇಶನ್ ಹಾಕಿ ಬರೀಬಹುದಾ? ನನ್ನ ಪ್ರಕಾರ ನೋಡಿ, SC ST ವಿದ್ಯಾರ್ಥಿಗಳು ಬರೀಬಹುದು, ಅಥವಾ ಯಾವುದೇ ಕೆಟಗರಿ ಆಗಿರ್ಲಿ, ಆದ್ರೆ ಆ ಕೋಟಾ ಸಿಗಲ್ಲ. ಜನರಲ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಿ ಜನರಲ್ ಸೀಟ್ ತಗೋಬೇಕು. SC ST ಸೀಟ್ ಸಿಗಲ್ಲ, ಜನರಲ್ ಸೀಟ್ ತಗೋಬಹುದು ಅಲ್ವಾ? ಹಾಗಾಗಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಪುಟ್ಟ, ನಾನು ಹೇಳಿದ ಮಾಹಿತಿನೇ ಫೈನಲ್ ಅಲ್ಲ. ಒಂದ್ಸಲ ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡಿ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಹಾಕಿ ಎಕ್ಸಾಮ್ ಬರ್ದು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ನಿಮಗೂ ಕೂಡ ಖಂಡಿತ ಸಿಗುತ್ತೆ ಸೀಟು. ಕ್ಲಿಯರ್? ಎಸ್ ಸರ್. ಒಂದ್ಸಲ ನೀವು ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡ್ಬಿಟ್ರೆ ಡೌಟೇ ಕ್ಲಿಯರ್ ಅಲ್ಲ. ಇನ್ನು 1000 ಜನಕ್ಕೆ ಫೋನ್ ಮಾಡಿ ಕೇಳಿದ್ರೆ ಮಾಹಿತಿ ಸಿಗಲ್ಲ. ಆ ಶಾಲೆ ಮುರಾರ್ಜಿ ಶಾಲೆಯ ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡಿ. ಕ್ಲಿಯರಾ? ಎಸ್ ಸರ್. ಹಾಗಾದ್ರೆ ಈಗ ನೆಕ್ಸ್ಟ್ ಏನಿದೆ? ಎಸ್, ನೆಕ್ಸ್ಟ್ ನೋಡಿ ಇಲ್ಲಿ ಪುಟ, ಎಲ್ಲಿ ನಾವು ವೆಬ್ಸೈಟ್ ಮೂಲಕ ಹೆಂಗೆ ಅಪ್ಲಿಕೇಶನ್ ತಗೊಳೋದಂದ್ರೆ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷವಾದ ಮಾಹಿತಿ, ಪ್ರವೇಶ ಪರೀಕ್ಷೆ ಯಾವಾಗಿದೆ ಎಕ್ಸಾಮು ಅನ್ನೋದನ್ನ ಕೊಟ್ಟಿದ್ದಾರೆ. ಯಾವಾಗಿದೆ ಎಕ್ಸಾಮು? ಬಹಳ ಸಖತ್ತಾಗಿದೆ. ಯಾವಾಗ ಅಂದ್ರೆ ಪ್ರವೇಶ ಪರೀಕ್ಷೆ ವೇಳಾಪಟ್ಟಿ 1ನೇ ತಾರೀಕು 3ನೇ ತಿಂಗಳು ಅಂದ್ರೆ ಮಾರ್ಚ್ 1ನೇ ತಾರೀಕು. ಆಕ್ಚುಲಿ ಫೆಬ್ರವರಿಯಲ್ಲಿ ನಡೀತಿತ್ತು ಪ್ರತಿ ವರ್ಷ, ಈ ಸರಿ ಮಾರ್ಚ್ 1ನೇ ತಾರೀಕುವರೆಗೂ ಹೋಗಿದೆ ಅಂದ್ರೆ ಒಂದು ಎಕ್ಸ್ಟ್ರಾ 15 ದಿನ ನಿಮಗೆ ಟೈಮ್ ಸಿಕ್ಕಿದೆ. ಹಾಗಾಗಿ ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ನ ಹಾಕಿ ಎಕ್ಸಾಮ್ ಬರ್ದು ಚೆನ್ನಾಗಿ ಓದಿ. ಭಾನುವಾರ ಬೆಳಿಗ್ಗೆ 11ರಿಂದ 1 ಗಂಟೆವರೆಗೆ ಇರುತ್ತೆ. ಒಟ್ಟು 100 ಅಂಕಗಳಿಗಿರುತ್ತೆ. ಇನ್ನೊಂದಿನ ಹೇಳ್ತೀನಿ ಪುಟ, ಯಾವ್ಯಾವ ಸಿಲೆಬಸ್ ಎಷ್ಟೆಷ್ಟು ಮಾರ್ಕ್ಸಿಗೆ ಇರುತ್ತೆ, ಹೇಗೆ ಓದ್ಬೇಕು, ಪ್ರತಿಯೊಂದು ಮಾಹಿತಿನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನೀವೇನ್ ಮಾಡ್ಬೋದಪ್ಪ ಅಂದ್ರೆ, ಪ್ರತಿಯೊಬ್ರು ಹಾಕ್ರಿ ಅಪ್ಲಿಕೇಶನ್. ನವೋದಯ ಸೈನಿಕ್ ಬರೀತಿದ್ವಿ ಸರ್ ನಾವು, ಮುರಾರ್ಜಿಗೆ ಅಪ್ಲಿಕೇಶನ್ ಹಾಕಲ್ಲ. ಖಂಡಿತ ಹಾಕ್ರಿ, ಪ್ರತಿಯೊಬ್ರು ಹಾಕಿ, ಎಲ್ರು ಕೂಡ ಎಕ್ಸಾಮ್ ಬರೀರಿ. ಬಹಳ ಚೆನ್ನಾಗಿರುತ್ತೆ. ಹೇಳ್ತೀನಿ ನಾನು ಯಾಕೆ ಹಾಕ್ಬೇಕು, ಯಾಕೆ ಬರಿಬೇಕು ಅಂತ. ಓಕೆನಾ? ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಪುಟ, ಇದೇನು ಗೊತ್ತಾ? ಇನ್ನೊಂದು ಬಹಳನೇ ಇಂಪಾರ್ಟೆಂಟ್ ಆದ ಮಾಹಿತಿ, ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಕುರಿತು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿನಿಯರಿಗೆ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸುತ್ತಾರೋ ಅಂತಹ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆಗೆ ಪರಿಗಣಿಸಲಾಗುವುದು. ನೋಡಿ, ನಮಗೆ ಅವ್ರು ಚಾಯ್ಸ್ ಕೊಟ್ಟಿರ್ತಾರೆ. ಫಸ್ಟ್ ನಿನಗೆ ಯಾವ ಸ್ಕೂಲ್ ಬೇಕಪ್ಪ, ನಿಂದು ಫಾರ್ ಎಕ್ಸಾಂಪಲ್ ಈಗ ಚನ್ನಗಿರಿ ತಾಲೂಕು ಅಂದ್ರೆ ಒಂದು ದಾವಣಗೆರೆ ಡಿಸ್ಟಿಕ್ ಅಲ್ಲಿ 6 ತಾಲೂಕುಗಳಿದಾವೆ ಅನ್ಕೊಳ್ಳೋಣ. 6 ತಾಲೂಕಲ್ಲೂ ಕೂಡ ಯಾವ ತಾಲೂಕಲ್ಲಾದ್ರೂ ನೀನ್ ಯಾವ ಸ್ಕೂಲ್ ಬೇಕಾದ್ರೂ ನೀನು ಆಯ್ಕೆ ಮಾಡ್ಕೋಬಹುದು, ಫಸ್ಟ್ ಪ್ರಿಫರೆನ್ಸ್. ಇಲ್ಲ ಒಂದು ಒಳ್ಳೆ ಶಾಲೆ ಇದೆ ಸರ್, ನಮ್ಮೂರ್ ಪಕ್ಕದಲ್ಲೇ ಇದೆ, ಚೆನ್ನಾಗಿದೆ ಎಜುಕೇಶನ್, ಅಲ್ಲೇ ನಾನು ಹಾಕ್ತೀನಿ ನಮ್ಮ ಮಗುನ ಅಂತ ನೀವು ಫಸ್ಟ್ ಆಯ್ಕೆ ಅದಕ್ಕೆ ಕೊಡ್ತೀರಾ. ಅಕಸ್ಮಾತ್ ನಿಮ್ ಮಗುದು ಮಾರ್ಕ್ಸ್ ಕಮ್ಮಿ ಆಯ್ತಪ್ಪ, ಮಾರ್ಕ್ಸ್ ಕಮ್ಮಿ ಆದಾಗ, ರ್ಯಾಂಕ್ ಚೆನ್ನಾಗಿ ಬಂದು ಮಾರ್ಕ್ಸ್ ಚೆನ್ನಾಗಿದ್ದಾಗ ಆ ಶಾಲೆ ಸಿಗತ್ತೆ. ಅಕಸ್ಮಾತ್ ಅದು ಸಿಗ್ಲಿಲ್ಲ ಸರ್, ಅವಾಗ ನಿಮ್ ಮಾರ್ಕ್ಸ್ ಕಮ್ಮಿ ಆತಪ್ಪ, ಅವಾಗ ನೀವು 2ನೇ ಚಾಯ್ಸ್ ಯಾವ ಶಾಲೆ ಮಾಡ್ತೀರಾ, ಅವಾಗ ಆ ಶಾಲೆಗೆ ಸಿಗತ್ತೆ. ಇದನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಹೇಳ್ತೀನಿ ನೋಡಿ. ಈಗ ಇದಿಷ್ಟು ಗೊತ್ತಾಯ್ತಲ್ವಾ? ಅಪ್ಲಿಕೇಶನ್ ಡೇಟು, ಕ್ಲೋಸಿಂಗ್ ಡೇಟು ಯಾವಾಗ ಕ್ಲೋಸ್ ಆಗತ್ತೆ, 25ನೇ ತಾರೀಕು ಫಿನಿಶ್, ಸ್ಟಾರ್ಟು 10ನೇ ತಾರೀಕು ಜನವರಿ ಕಂಪ್ಲೀಟ್. ಹಾಗಾದ್ರೆ ನಮಗೆ ಈಗ ನೋಡಿ, ಈಗ ನಾವೇನ್ ಮಾಡೋಣ, ಹೇಗೆ ಸರ್ ಅದನ್ನ ನಾವು ಅಪ್ಲಿಕೇಶನ್ ಅಲ್ಲಿ ಆದ್ಯತಾ ಕ್ರಮದಲ್ಲಿ ಹೇಗೆ ಅದನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಬನ್ನಿ. ಈಗ ಜಸ್ಟ್ ನಾವೇನ್ ಮಾಡೋಣ, ಹಿಂದೆ ಬಂದ್ಬಿಟ್ಟು KEA ಅಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡಿ ಪುಟ, ಇದನ್ನ ಹೆಂಗ್ ಓಪನ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ನೀವು ಗೂಗಲಿಗೆ ಹೋಗ್ಬಿಟ್ಟು ನೋಡಿ, ನಿಮ್ಮ ಗೂಗಲ್ ಮೊಬೈಲ್ ಅಲ್ಲಿ ಇರುತ್ತಲ್ಲ, ಮೊಬೈಲ್ ಅಲ್ಲಿ ನಿಮ್ಮ ಗೂಗಲಿಗೆ ಹೋಗಿ ಟಚ್ ಮಾಡಿಬಿಟ್ಟು ಅಲ್ಲಿ ಬರೀರಿ KEA ಬರ್ದ್ಬಿಟ್ಟು ಸರ್ಚ್ ಮಾಡ್ರಿ.
ಸರ್ಚ್ ಮಾಡಿದ್ರೆ ಕರ್ನಾಟಕ CET KEA ಹೋಮ್ ಅಂತ ಬರುತ್ತೆ. ಓಕೆನಾ, ಈ ತರ ಬರಲ್ಲ ನಿಮಗೆ ಮೊಬೈಲ್ ಅಲ್ಲಿ. ಬಟ್ ಈ ಕಡೆ ಈ ಲೈನ್ಸ್ ಇದೆಯಲ್ಲ ಈ ಸೈಡಿಗೆ ಬಂದಿರುತ್ತೆ. ಅಥವಾ ಈ ಕಡೆ ಮೂರ್ ಲೈನ್ಸ್ ಇರುತ್ತೆ ಅಡ್ಡ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ನಿಮಗೆ ಈ ಮೇಲ್ಗಡೆ ಲೈನ್ ಕಾಣುತ್ತೆ ಮೊಬೈಲ್ ಅಲ್ಲಿ. ಇಲ್ಲಿ ಪ್ರವೇಶ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ಮೊದಲಿಗೆ ಬರುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಇದನ್ನ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರೆ ನೋಡಿ KRA ಅರ್ಜಿ ನಮೂನೆಯನ್ನು ಜಿಲ್ಲಾವಾರು ಶಾಲಾಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡುವುದು. ಇದು ಪ್ರಕಟಣೆ. ಈಗ ಓದಿದ್ವಲ್ಲ ನಾವು, ಪ್ರಕಟಣೆ ಓದಿದ್ದು. ಈಗ ನಾವೇನ್ ಮಾಡ್ತಿದೀವಿ, ಅರ್ಜಿ ನಮೂನೆಯನ್ನು ಕ್ಲಿಕ್ ಮಾಡೋಣ. ಸರ್ ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಮಾಹಿತಿ ಬರುತ್ತೆ. ಏನ್ ಸರ್ ಇದು? ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಗ್ರಾಮಾಂತರ, ನಿಮಗೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ನನ್ನ ಫೇವ್ರೇಟ್ ಜಿಲ್ಲೆ ಯಾವ್ದಪ್ಪ? ನಮ್ ಜಿಲ್ಲೆ ನಮಗೆ ಫೇವ್ರೇಟ್ ಅಲ್ಲೇನ್ರೋ, ಹಾಗಾಗಿ ಹೊಡೀರಿ ದಾವಣಗೆರೆ. ಓಕೆನಾ, ನಿಮ್ ಜಿಲ್ಲೆ ನಿಮಗೆ ಫೇವ್ರೇಟು, ಹಾಗಾದ್ರೆ ದಾವಣಗೆರೆ ಮೇಲೆ ಕ್ಲಿಕ್ ಮಾಡಿದ್ನ. ಎಸ್ ಸರ್, ಬಂತು ನೋಡಿ ಅಪ್ಲಿಕೇಶನ್ ಫಾರ್ಮ್. ಏನ್ ಸರ್, 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರ ಮತ್ತು ಘೋಷಣಾ ಪತ್ರ. ಇಲ್ಲಿ ನಿಮ್ಮ ಪಾಪುದು ಫೋಟೋ ಅಂಟಿಸ್ಬೇಕು. ಕ್ರಮ ಸಂಖ್ಯೆ 1, ಅಭ್ಯರ್ಥಿಯ ವೈಯಕ್ತಿಕ ವಿವರಗಳು ಕ್ಲಿಯರ್. ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಬರ್ದ್ರಾ? ಓಕೆ ಸರ್. ಜನ್ಮ ದಿನಾಂಕ ಓಕೆ ಸರ್. ಸ್ವಂತ ಜಿಲ್ಲೆ ಓಕೆ ಸರ್. ಸ್ವಂತ ತಾಲೂಕ್ ಓಕೆ ಸರ್. ಸ್ಯಾಟ್ಸ್ ನಂಬರು, ಇದೇನ್ ಸರ್ ಸ್ಯಾಟ್ಸ್ ನಂಬರು ಅಂದ್ರೆ ನೋಡಿ ಪುಟ್ಟ, ಬಹಳ ಇಂಪಾರ್ಟೆಂಟು. ಅದಕ್ಕೆ ಹೇಳಿದ್ ಏನೇನ್ ದಾಖಲೆಗಳು ಹೋಗ್ಬೇಕಾದ್ರೆ ಏನೇನ್ ತಗೊಂಡೋಗ್ಬೇಕು ಅಂತ ಹೇಳಿದ್ನಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ಸ್ಯಾಟ್ಸ್. ಏನೇನ್ ದಾಖಲೆಗಳು ತಗೊಂಡೋಗ್ತೀವಲ್ಲ ಅಲ್ಲಿ ಸ್ಯಾಟ್ಸ್ ಅಂತ ತಗೊಂಡೋಗ್ಬೇಕು ಅಂದ್ರೆ ನೋಡಿ, ಫಸ್ಟ್ ನೀವು ಏನ್ ತಗೊಂಡೋಗ್ರಿ ಗೊತ್ತಾ, ಶಾಲಾ ದೃಢೀಕರಣ ಒಂದು ಬರ್ಸ್ಕೊಂಡು ಹೋಗ್ರಿ ಪುಟ್ಟ. ಅದರಲ್ಲಿ ಸ್ಯಾಟ್ಸ್ ನಂಬರ್ ಬರ್ಕೊಡ್ತಾರೆ ಅವರು. ಇಲ್ಲ ಸ್ಕೂಲ್ ID ಇರುತ್ತಲ್ಲ ಅದ್ರ ಮೇಲೆ ಇರುತ್ತೆ. ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸರ್ ನಮ್ದು ID ಇಲ್ಲ ಅಂದಾಗ ಅವ್ರಿಗೆ ಕೊಟ್ಟಿರ್ತಾರೆ, ಕೆಲವರು ಹುಡುಗರಿಗೆಲ್ಲ ಅಲ್ಲಿ ಮಾಡಿಸಿರ್ತಾರೆ. ಬಟ್ ಕೆಲವು ಶಾಲೆಯಲ್ಲಿ ಮಾಡಿಸಿಲ್ಲ ಸರ್ ಅಂದಾಗ ನೀವೇನ್ ಮಾಡ್ರಿ, ಶಾಲೆಯಲ್ಲಿ ಒಂದು ಶಾಲಾ ದೃಢೀಕರಣ ಬರ್ಸ್ಕೊಂಡು ಹೋಗ್ರಿ, ಅದ್ರಲ್ಲಿ ಸ್ಯಾಟ್ಸ್ ನಂಬರ್ ಬರ್ಸ್ಕೊಂಡು ಹೋಗ್ರಿ. ಸ್ಯಾಟ್ಸ್ ನಂಬರ್. ನೆಕ್ಸ್ಟ್, ಮೀಸಲಾತಿ ವರ್ಗ SC ST ಯಾವ್ದಿದೆಯೋ ಅದನ್ನ ಬರೀರಿ. ಜಾತಿ ಆದಾಯ ಪ್ರಮಾಣದ ಸಂಖ್ಯೆ RD ನಂಬರು. ಮೀಸಲಾತಿ ವಿಶೇಷ ವರ್ಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು ಅದು ಇದು ಇದ್ರೆ ಅಥವಾ ಸಿಂಗಲ್ ಪೇರೆಂಟ್ಸ್ ಇದ್ರೆ ಅದನ್ನು ಮೆನ್ಷನ್ ಮಾಡಿ. ಪೋಷಕರ ಮೊಬೈಲ್ ಸಂಖ್ಯೆ. ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಮತ್ತೆ ಯಾವ ತಾಲೂಕಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿದೆಯೋ ಅದನ್ನು ಬರೀರಿ. ನೆಕ್ಸ್ಟ್ ನೋಡಿ, ಇಲ್ಲಿ ಅಭ್ಯರ್ಥಿಯ ಸಹಿ ಮತ್ತೆ ಪೋಷಕರ ಸಹಿ. ಇದಿಷ್ಟನ್ನ ನೀವು ಏನ್ ತಗೊಂಡೋಗಿ ಕೊಡ್ಬೇಕು, ಮುರಾರ್ಜಿ ಶಾಲೆಗೆ ತಗೊಂಡೋಗಿ ಕೊಡ್ಬೇಕು. ನಿಮಗೆ ಬರೆಯಕ್ ಬರ್ಲಿಲ್ವಾ, ಫಿಲ್ ಮಾಡಕ್ ಬರ್ಲಿಲ್ವಾ, ದಯವಿಟ್ಟು ನಿಮ್ ಶಾಲೆಯ ಮಾಸ್ಟರ್ ಹತ್ರ ಬರ್ಸ್ಕೊಂಡು ಹೋಗ್ಬಿಡ್ರಿ. ಇಲ್ಲ ಮುರಾರ್ಜಿ ಶಾಲೆ ಅಲ್ಲಿ ಇರ್ತಾರೆ, ಅವ್ರ ಹತ್ರನೇ ಕೊಡಿ. ಸರ್ ನಮಗೆ ಇದೆಲ್ಲ ಬರೆಯಕ್ ಬರಲ್ಲ, ನಾವು ಏನೇನ್ ತಂದಿದೀವಿ ಅಂದ್ರೆ ಆಧಾರ್ ಕಾರ್ಡ್ ತಂದಿವಿ, ಶಾಲಾ ದೃಢೀಕರಣ ತಂದಿವಿ, ಫೋಟೋ ತಂದಿವಿ, ಮಗು ಸಿಗ್ನೇಚರ್ ಮಾಡಿಸ್ಕೊಂಡ್ ಬಂದಿವಿ ಅಥವಾ ಮಗುನೇ ಕರ್ಕೊಂಡ್ ಬಂದ್ಬಿಟ್ಟಿದೀವಿ, ಮತ್ತೆ ಕ್ಯಾಸ್ಟ್ ಇನ್ಕಮ್ ತಗೊಂಡೋಗ್ರಿ. ಕ್ಯಾಸ್ಟ್ ಇನ್ಕಮ್ ಅಥವಾ PH ಏನಾರು ಇದ್ರೆ ನಿಮ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾ ಏನಾರು ಇದ್ರೆ ಅದು ಸರ್ಟಿಫಿಕೇಟ್ ತಗೊಂಡೋಗ್ರಿ. ಗೊತ್ತಾಗ್ತಿದೆಯಲ್ವಾ ಏನೆಂತ ಬೇಕು ಅಂತ? ಎಸ್ ಸರ್. ಹಾಗಾದ್ರೆ ಇದ್ರ ಜೊತೆಗೆ ಇಲ್ಲಿ ಬಂತು ನೋಡ್ರಿ ಸರ್, ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಮುರಾರ್ಜಿ ಶಾಲೆಗಳಿದಾವೆ ಅಂದ್ರೆ ಒಟ್ಟು 26 ಶಾಲೆ ಇದಾವೆ. ನಿಮಗೆ ನಿಮ್ಮ ಜಿಲ್ಲೆಯ ಒಂದು ಫಾರಂ ಸಿಗತ್ತೆ. ಈ ಫಾರಂನ ಜೊತೆಗೆ ಇನ್ನೊಂದು ಕೂಡ ಡೌನ್ಲೋಡ್ ಆಗ್ತಿದೆ ಈ ಸರಿ. ಏನಂದ್ರೆ ವಿಶೇಷವಾಗಿ ಬಹಳ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಇದು ಬಹಳ ಖುಷಿ ವಿಚಾರ. ಇದು ಏನ್ ಸರ್ ಇದೆ ನೋಡಿ, ಫಸ್ಟ್ ಸ್ಕೂಲ್ ಯಾವ್ದಿದೆ ನಮ್ಮ ತಾಲೂಕಲ್ಲಿ ಅಂತ ಅನ್ನೋದಾದ್ರೆ ಫಸ್ಟ್ ನೀವೇನ್ ಮಾಡ್ರಿ, ಇಲ್ಲಿ ನೋಡ್ಕೊಳ್ಳಿ. ಫಸ್ಟು ಸರ್ ನಾನು MDRS ಕಾರಿಗ್ನೂರ್ ಇದೆಯಲ್ಲ, ಇದನ್ನ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡಲ್ಲ. ನಾನೇನ್ ಮಾಡ್ತೀನಿ, MDRS ಒಡೇರಹಳ್ಳಿ ಅಂತ ಇದೆಯಲ್ಲ, ಎಲ್ಲಿದೆ ಅದು? ದಾವಣಗೆರೆ. ಇದನ್ನ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಸರ್, ನನಗೆ ಇದು ಬೇಕು. ಸರ್ ಮೊದ್ಲಿಗೆ ಇದೆಯಲ್ಲ, ಇದಕ್ಕೆ ಒಂದ್ ಹಾಕ್ಬೇಕಾ? ಇಲ್ಲ ಇಲ್ಲ ಇಲ್ಲ, ನಿನಗೆ ಯಾವ ಶಾಲೆ ಬೇಕು ಅಂತ ಅನ್ಸತ್ತಲ್ಲ ಇಡೀ ಇದ್ರಲ್ಲಿ ಅದಕ್ಕೆ ಒಂದ್ ಹಾಕ್ರಿ. ಎರಡನೇ ಶಾಲೆ ನನಗೆ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಕಾಕ್ನೂರು. ಸರ್ ನಮ್ದು ಗರ್ಲ್ಸ್ ಬರೇ ಗರ್ಲ್ಸ್ ಇರೋದ್ರಿಂದ ನಾವು ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಬರೇ ಗರ್ಲ್ಸ್ ಸ್ಕೂಲ್ ಸರ್ ಅದು, ಹಾಗಾಗಿ ನಾನು ಅಲ್ಲಿ ಹಾಕ್ತೀನಿ ಸರ್. ಓಕೆ ಸರ್ ಹಾಕ್ರಿ, ತೊಂದ್ರೆ ಇಲ್ಲ ಸರ್. ನನಗೆ ಎರಡನೇ ಪ್ರಿಫರೆನ್ಸ್ ಬೇಕು. ಸರ್ ಆ ಸ್ಕೂಲ್ ಮಿಸ್ ಆದ್ರೆ ನಿನಗೆ ಮೂರನೇ ಸ್ಕೂಲ್ ಯಾವ್ದು ಬೇಕು? ಯಾವ ಸ್ಕೂಲ್ ಬೇಕು ಸರ್? ನನಗೆ ಈಗ ಚನ್ನಗಿರಿಯಲ್ಲಿರೋ ಮುರಾರ್ಜಿ ಶಾಲೆ ಬೇಕು ಸರ್. ಓಕೆ, ಮೂರನೇ ಸ್ಕೂಲ್. ಸರ್ ನಾಲ್ಕನೇ ಸ್ಕೂಲ್ ಯಾವ್ದು ಬೇಕು? ಸರ್ ಮಾವಿನಹಳ್ಳಿ ಸ್ಕೂಲ್ ಬೇಕು ಸರ್. ಎಲ್ಲಿದೆ ಸರ್ ಅದು? 11ನೇ ಸ್ಥಾನದಲ್ಲಿದೆ ಸರ್. ಬಟ್ ನನಗಿದು 4ನೇ ಸ್ಥಾನದಲ್ಲಿ. ಫಸ್ಟ್ ನಾನು ಈ ಸ್ಕೂಲಿಗೆ ಆಯ್ಕೆ ಮಾಡಿದ್ದೀನಿ, ಒಡೇರಹಳ್ಳಿ MDRS ಸ್ಕೂಲು. ನನಗೆ ಅದು ಸಿಗ್ಲಿಲ್ಲ ಅನ್ಕೊಳ್ರಿ, ಅವಾಗ ನನಗೆ ಎರಡನೇ ಚಾಯ್ಸ್ ಯಾವ್ದಕ್ಕೆ? ಈ ಶಾಲೆ ಕೊಡ್ರಿ ಸರ್. ಎರಡನೇದು ಇದು ಸಿಗ್ಲಿಲ್ಲ ನನಗೆ, ಈ ಶಾಲೆ ಕೊಡಿ ಸರ್ ನನಗೆ ಕಾರಿಗ್ನೂರು. ಅದು ನನಗೆ ಸಿಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಈ ಶಾಲೆ ಕೊಡಿ ಸರ್. ಅದು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಶಾಲೆ ಕೊಡಿ ಸರ್. ಅದು 5ನೇ ಚಾಯ್ಸು, ಅದು 6ನೇ ಚಾಯ್ಸು, ಅದು 7ನೇ ಚಾಯ್ಸು. ಈ ತರ ನೀವು ಆದ್ಯತಾ ಕ್ರಮದಲ್ಲಿ ಏನ್ ಫಿಲ್ ಮಾಡ್ಕೊಡ್ತಿರೋ ಅದೇ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಸೆಲೆಕ್ಷನ್ ಆಗತ್ತದು.
ಫೀಲ್ಡ್ ಆಗಿರುತ್ತೆ. ನಿಮಗೆ ಯಾವ ನಿಮ್ಮ ಮಾರ್ಕ್ಸಿನ ಆಧಾರದ ಮೇಲೆ, ನಿಮ್ಮ ಕೆಟಗರಿ ಆಧಾರದ ಮೇಲೆ, ನಿಮ್ಮ ಮೀಸಲಾತಿ ಆಧಾರದ ಮೇಲೆ ಅದನ್ನ ನಿಮಗೆ ಶಾಲೆ ಹಂಚಿಕೆ ಮಾಡ್ತಾರೆ. ಗೊತ್ತಾಗ್ತಿದೆಯಲ್ವಾ? ಎಸ್, ಕ್ಲಿಯರ್. ಆದ್ಯತಾ ಪಟ್ಟಿಯಲ್ಲಿ ನಾವು ಹೆಂಗ್ ಫಿಲ್ ಮಾಡ್ಬೇಕು ಅನ್ನೋದು ಬಹಳನೇ ಇಂಪಾರ್ಟೆಂಟು. ಎಸ್, ಕ್ಲಿಯರ್. ಗೊತ್ತಾಗ್ತಿದೆ ಅಲ್ವಾ? ಎಸ್ ಸರ್. ಹಾಗಾದ್ರೆ ಇದು ಇನ್ಫಾರ್ಮೇಶನ್ ಕ್ಲಿಯರ್ ಅಲ್ವಾ? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ನೋ. ನೋಡಿ, ನಿಮಗೆ ಏನೇ ಮಾಹಿತಿ ಬೇಕಂದ್ರೂ ನನ್ನ ನಂಬರ್ ನಿಮಗೆ ಗೊತ್ತಿದೆ. ಆ ನನ್ನ ನಂಬರ್ಗೆ ಕರೆ ಮಾಡಿ. ಆ ನಂಬರ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಹಿತಿ ಕೇಳ್ಬಹುದು. ಅಂದ್ರೆ ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಕೇಳಿ ಪುಟ್ಟ. ಇನ್ನೊಂದು ವಿಶೇಷವಾದ ಮಾಹಿತಿ, ಇನ್ನೊಂದು ವಿಶೇಷವಾದ ಮಾಹಿತಿ ಏನ್ ಗೊತ್ತಾ? ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಮನೆ ಕೋಚಿಂಗ್ ಅಂತ ನಾವು ನವೋದಯ ಮತ್ತೆ ಸೈನಿಕ್ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ವಿ, 1 ವರ್ಷಕ್ಕೆ 3,000 ರೂಪಾಯಿ ಫೀಸ್ ಇತ್ತದು. 1 ವರ್ಷಕ್ಕೆ 3,000 ರೂಪಾಯಿ. ಬಟ್ ಈ ಸರಿ ಮುರಾರ್ಜಿ ಮತ್ತೆ ಈ ಮುರಾರ್ಜಿ ನೋಡಿ ಯಾವ್ಯಾವ ಶಾಲೆಗಳಿಗೆ ಅಂದ್ರೆ, ನೋಡಿ ಪುಟ್ಟ ಇಲ್ಲಿ ಯಾವ್ಯಾವ ಶಾಲೆ ಇದಾವೆ ನೋಡಿ. ಮುರಾರ್ಜಿ ಸ್ಕೂಲು, ಓಕೆ, ಮುರಾರ್ಜಿ ಶಾಲೆ ಸ್ಕೂಲು, ಅಳಕಿ ಸ್ಕೂಲು, ಏಕಲವ್ಯ ಶಾಲೆ, ಪ್ರತಿಷ್ಠಿತ ಸ್ಕೂಲು, ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ ಏನ್ ಮಾಡ್ತಿದೀವಿ ಈಗೇನು 1.5 ಇಂದ 2 ತಿಂಗಳು ಏನು ಉಳ್ಕೊಂಡಿದೆ, ಈ 2 ತಿಂಗಳಲ್ಲಿ ಅವರಿಗೆ ಆನ್ಲೈನ್ ತರಬೇತಿನ ಕೊಡ್ತಾ ಇದೀವಿ. ನೀವೇನ್ ಮಾಡ್ರಿ ಅಂದ್ರೆ ಜಸ್ಟ್ ನನ್ನ ನಂಬರ್ಗೆ ಕರೆ ಮಾಡಿ, ಅಥವಾ ನಮ್ಮ LKS ಅಕಾಡೆಮಿ ಅಂತ ಏನ್ ಇದೆ ಪ್ಲೇಸ್ಟೋರ್ ಅಲ್ಲಿ ಹೋದ್ರೆ ನಿಮಗೆ LKS ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 1,000 ರೂಪಾಯಿ, 1,000 ರೂಪಾಯಿದಲ್ಲಿ ನಿಮ್ಮ ಮನೆಯಲ್ಲಿ ಕೋಚಿಂಗ್ ಕ್ಲಾಸಸ್ ಅಂದ್ರೆ ಸಂಜೆ ಡೈಲಿ ಆನ್ಲೈನ್ ಕ್ಲಾಸ್ ಮತ್ತು ರೆಕಾರ್ಡೆಡ್ ಕ್ಲಾಸ್ ಎರಡೂ ಸಿಗತ್ತೆ ನಿಮಗೆ. ಯಾಕಂದ್ರೆ ಒಂದು ಮಗು ಎಕ್ಸಾಮ್ ಬರೀಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮುರಾರ್ಜಿ ಎಕ್ಸಾಮ್ ಅಲ್ಲಿ ನೋಡಿ, ಸ್ಕೂಲ್ ಸಿಲೆಬಸ್ ಕೊಟ್ಟಿರ್ತಾರೆ. ಆದ್ರೆ ಸ್ಕೂಲ್ ಸಿಲೆಬಸ್ ಅಲ್ಲಿ 80 ಇಂದ 90% ಕವರ್ ಆಗುತ್ತೆ. ಆದ್ರೆ ಅದರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ನಾನು ಏನೇನ್ ಕಲ್ತಿದ್ದೀನಿ, ಇನ್ನು ಏನ್ ಕಲಿಬಹುದು ಅನ್ನೋದನ್ನ ನಾವು ಈ 1.5 ಇಂದ 2 ತಿಂಗಳೊಳಗೆ ಪ್ರಿಪೇರ್ ಮಾಡಿ. ಯಾಕೆ ಸರ್ ಅಂತ ಹೇಳ್ತೀನಿ ನೋಡಿ. ಇದನ್ನ ಯಾಕೆ ನಾನು ನಿಮಗೆ ಹೇಳ್ತಿದ್ದೀನಿ, ಯಾಕೆ ನಿಮಗೆ ಅವಶ್ಯಕತೆ ಇದೆ ಕೋಚಿಂಗ್ ಇಂದು ಅಂತ ನಾನು ಹೇಳೋದಾದ್ರೆ, ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನಂದ್ರೆ ಈ ಆದ್ಯತಾ ಪಟ್ಟಿ ಅಂತ ಏನಿದೆ, ನೀವು ಅನ್ಕೊಂಡಿರೋ ಶಾಲೆ ಸಿಗ್ಬೇಕು ಸರ್ ನನಗೆ ಅಂದ್ರೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇರ್ಬೇಕು. ನೀವು ಅನ್ಕೊಂಡಿರೋ ಶಾಲೆ ಸಿಗ್ಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ರೆ ನೀವು ಅನ್ಕೊಂಡಿದ್ ಸಿಗತ್ತೆ, ಇಲ್ಲ ಲಾಸ್ಟಿಗೆ ಯಾವ್ದೋ ಒಂದ್ ಶಾಲೆ ಸಿಗತ್ತೆ. ನೋಡಿ, ಪ್ರತಿ ವರ್ಷನೂ ಬರ್ತಾ 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 ಏನಾಗಿದೆ ಅಂದ್ರೆ ಮುರಾರ್ಜಿ ಶಾಲೆ ಸೀಟು ಭಯಂಕರ ಕಷ್ಟ ಆಗ್ತಿದೆ. ಅಷ್ಟು ಈಜಿ ಅಲ್ಲ. ಸುಮಾರು ಒಂದು 7-8 ವರ್ಷದ ಮುಂಚೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮುರಾರ್ಜಿ ಶಾಲೆಗೆ ಎಲ್ಲ ಹಾಕಿರೋರಿಗೆಲ್ಲ ಸಿಗೋವು. ಅಂದ್ರೆ ಅವಾಗ ಅಷ್ಟು ಅಪ್ಲಿಕೇಶನ್ ಹಾಕ್ತಿರ್ಲಿಲ್ಲ. ಬರ್ತಾ 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 ಹೆಂಗಾಗಿದೆ ಅಂದ್ರೆ, ಯಾಕಂದ್ರೆ ಅಲ್ಲಿ ಕನ್ನಡ ಮೀಡಿಯಂ ಇಲ್ಲ, ಅಲ್ಲೂ ಕೂಡ ಇಂಗ್ಲಿಷ್ ಮೀಡಿಯಂ ಇದೆ. ಜೊತೆಗೆ ಸೆಕೆಂಡ್ PUC ಅವರಿಗೆ ಮುರಾರ್ಜಿ ದೇಸಾಯಿ ಶಾಲೆಗಳು ಜಿಲ್ಲೆಯಲ್ಲಿ 1-2 ಶಾಲೆಗಳಲ್ಲಿ ಆಲ್ರೆಡಿ ಸೆಕೆಂಡ್ PUC ಸೈನ್ಸ್ ಕ್ಲಾಸಸ್ CBSE ಮಾಡ್ತಿದ್ದಾರೆ. ಜೊತೆಗೆ ಈಗ ಎಲ್ಲಾ ಶಾಲೆಗಳಲ್ಲೂ ಮಾಡ್ಬೇಕಂತ ಪ್ಲಾನಿಂಗ್ ಇದೆ ಅವ್ರದ್ದು. ಆದ್ರೂ ನಮ್ಮ ಪ್ರಕಾರ ಈಗ ನೋಡಿ, ಈ ತರ ನಮಗೆ ಯಾವ ಶಾಲೆ ಬೇಕು ಆ ಶಾಲೆಯಲ್ಲಿ ನಮಗೆ ಸೀಟ್ ಬೇಕು ಅಂದ್ರೆ ನಮ್ಮ ಮಾರ್ಕ್ಸ್ ಜಾಸ್ತಿ ಇರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರು ಎಲ್ಲಿ ಉಳಿಯತ್ತಲ್ಲ, ಖಾಲಿ ಉಳಿಯತ್ತಲ್ಲ, ಯಾರು ಆಯ್ಕೆ ಮಾಡಲ್ಲ, ಅಂತ ಶಾಲೆಗೆ ತಗೊಂಡೋಗಿ ಹಾಕ್ತಾರೆ. ಹುಷಾರು. ಅದಕ್ಕೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಬೇಕು ಪುಟ. ನಿಮ್ಮ ಮಾರ್ಕ್ಸ್ ಜಾಸ್ತಿ ಬರ್ಬೇಕಂದ್ರೆ ನಿಮ್ಮ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್. ಏನೇನ್ ಸಿಲೆಬಸ್ ಯಾವ್ಯಾವ ಟಾಪಿಕ್ ಇಂದ ಕೊಡ್ತಾರೆ, ಹೋದ ವರ್ಷ ಯಾವ್ಯಾವ ಟಾಪಿಕ್ ಇಂದ ಕೊಟ್ಟಿದ್ದಾರೆ, ಈ ವರ್ಷ ಹೆಂಗ್ ಕೇಳ್ತಾರೆ ಕ್ವಶನ್, ನಾನು ಎಕ್ಸಾಮ್ ಅಲ್ಲಿ ಎಷ್ಟು ತೆಗಿಬಲ್ಲೆ, ಇದ್ರ ಬಗ್ಗೆ ಕೂಡ ನಿಮಗೆ ಅರಿವು ಇರಬೇಕು. ಅದಕ್ಕೆ ನೀವು 1-2-3 ಹಳೆ ವರ್ಷದ ಕ್ವಶನ್ ಪೇಪರು ಜೊತೆಗೆ ಒಂದು 15ರಿಂದ 20 ಮಾಡಲ್ ಪೇಪರ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಯಾವತ್ತು ಎಕ್ಸಾಮಿಗೆ ಯುದ್ಧಕ್ಕೆ ಹೋಗ್ತಿದೀವಂತೆ, ಅಲ್ಲಿ ಹೋದ್ರೆ ಅವ್ರು ನೋಡ್ಕೊಂಡ್ ಬರ್ರಿ, ಅಲ್ಲಿ ಯಾವ್ದಾರ ಆಯುಧಗಳು ಬಿದ್ರೆ ಎತ್ಕೊಂಡು ಚುಚ್ಚಾನಂತೆ. ಅದ್ ಮಾಡಿದ್ರೆ ಆ ರಾಜ ಯುದ್ಧನೇ ಗೆಲ್ತಿರ್ಲಿಲ್ಲ. ಯುದ್ಧ ಅದ್ ಆಗೋಕ್ಕಿಂತ ಮುಂಚೆ ಡೈಲಿ ತರಬೇತಿ ಏನಿದೆಯಲ್ಲ, ಆ ತರಬೇತಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯುದ್ಧಕ್ಕೆ ಹೋಗ್ವಿ ನಾವು ಗೆಲ್ಬೇಕಂದ್ರೆ, ಸಾಯ್ಬೇಕಂದ್ರೆ ಯುದ್ಧದ ತರಬೇತಿ ಅವಶ್ಯಕತೆ ಇಲ್ಲ, ಗೆಲ್ಬೇಕಂದ್ರೆ ತರಬೇತಿ ಅವಶ್ಯಕತೆ ಇದೆ. ಹೌದಲ್ವಾ? ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಟ್ರೈನಿಂಗ್ ಇಲ್ದಲೆ ಸುಮ್ನೆ ಹೋದ್ರೆ ಅವ್ರು ನಮಗ್ ಬಿಡ್ತಾರೇನ? ಹಾಗೇನೆ ಎಕ್ಸಾಮು ಹಾಗೇನೆ. ನಮ್ಮ ತರಬೇತಿ ಏನಿದೆ, ನಮ್ಮ ಟ್ರೈನಿಂಗ್ ಏನಿದೆ, ಅದು ಮುಂಚೆಯಿಂದನೇ ಇರಬೇಕು. ಎಸ್ಪೆಷಲಿ ಯಾಕೆ ನಾನು ನಿಮಗೆ ಈ 2 ತಿಂಗಳಲ್ಲೂ ನೀವು ಪಿಕಪ್ ಆಗ್ಬಹುದು ಅನ್ನೋದಾದ್ರೆ 100% ಮುರಾರ್ಜಿ ಶಾಲೆ ಪಿಕಪ್ ಆಗ್ಬಹುದು, ಒಳ್ಳೆ ಶಾಲೆ ತಗೋಬಹುದು. ಇನ್ನು SC ST ವಿದ್ಯಾರ್ಥಿಗಳಿಗೆ ಸೇಮ್ ಸಿಲೆಬಸ್ ನೋಡಿ. ಮುರಾರ್ಜಿ ಒಂದು ಸಿಲೆಬಸ್ ನೀವು ರೆಡಿ ಆದ್ರೆ ನೀವು ಯಾವ್ಯಾವ ಶಾಲೆ ಎಕ್ಸಾಮ್ ಬರೀಬಹುದು ಗೊತ್ತಾ? ಪ್ರತಿಷ್ಠಿತ ಶಾಲೆ SC ST ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸ್ಕೂಲ್ ಬರೀಬಹುದು. ಅಬ್ದುಲ್ ಕಲಾಂ ಶಾಲೆ ಬರೀಬಹುದು, ಅದು ಕೂಡ ಸೇಮ್ ಸಿಲೆಬಸ್. ಮುರಾರ್ಜಿ ಶಾಲೆಯಲ್ಲಿ ಬರುವಂತ ಮುರಾರ್ಜಿ ದೇಸಾಯಿ ಏಕಲವ್ಯ ಮಾದರಿ ಶಾಲೆಗಳು ಬರೀಬಹುದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಬರೀಬಹುದು. ಈ ಎಲ್ಲಾ ಎಕ್ಸಾಮ್ಸ್ ಗಳನ್ನ ನೀವು ಕೇವಲ ಒಂದೇ ಸಿಲೆಬಸ್, ಇದೇ ಸಿಲೆಬಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಓಕೆನಾ? ಎಸ್, ನೋಡ್ರಿ ಪುಟ, ನಾವ್ ಎಕ್ಸಾಮ್ ಬರೆಯಕ್ ಹೋಗೋದೇ ಆದ್ರೆ ಪ್ರಯತ್ನ ಮಾಡ್ಬೇಕು, ರೆಡಿಯಾಗಿ ಹೋಗೋಣ. ಸುಮ್ನೆ ಹೋಗಿ ಎಕ್ಸಾಮ್ ಬರೆಯೋದು ಬೇಡ. ನಾವು ಪ್ರಿಪೇರ್ ಆಗಿ ಎಕ್ಸಾಮ್ ಬರೀರಿ. ಯಾಕೇಳ್ರಿ, ಸಕ್ಸಸ್ ಅನ್ನೋದು ಬೇಕೇ ಬೇಕು ನಮಗೆ. ಯಾಕಂದ್ರೆ ಸಕ್ಸಸ್ ಸಿಗೋದು ಪ್ರಯತ್ನದಿಂದ ಅಲ್ವಾ? ಯಾವ್ದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಓದ್ತಿದ್ದೀರಾ, ವರ್ಷಕ್ಕೆ 30-40 ಸಾವಿರ 50 ಸಾವಿರ ದುಡ್ಡು ಕಟ್ತಿದ್ದೀರಾ. ಅದೇ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ನ ಅಲ್ಲಿ ಓದ್ತಿದ್ದೀರಾ, ಅದಕ್ಕಿಂತ ಬೆಸ್ಟ್ ಊಟ ಹಾಕ್ತಾರೆ, ಎಜುಕೇಶನ್ ಅವ್ರದ್ದು ಯೂನಿಫಾರ್ಮ್, ಊಟ, ಎಕ್ಸಸೈಜು, ಪೆನ್ನು, ಪೆನ್ಸಿಲ್, ರಬ್ಬರು ಪ್ರತಿಯೊಂದನ್ನು ಅವರೇ ಕೊಡ್ತಾರೆ. ತಮ್ಮ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಕೇರ್ ಆಗಿ ನೋಡ್ಕೊಂತಾರೆ, ಒಳ್ಳೆ ಎಜುಕೇಶನ್ ಕೊಡ್ತಾರೆ. ಯಾಕೆ ಮಾಡಬಾರ್ದು? ನಮ್ ತಂದೆ ತಾಯಿ ದುಡ್ದಿರೋ ದುಡ್ಡನ್ನ ಹೋಗಿ ಯಾಕೆ ಪ್ರೈವೇಟಿಗೆ ಸುರಿಬೇಕು? ಅಂಕಿತ ಬಸಪ್ಪ ಅನ್ನೋ ಒಂದು ಹುಡುಗಿ, ಅಂಕಿತ ಬಸಪ್ಪನ ಅನ್ನೋ ಹುಡುಗಿ, ಮುರಾರ್ಜಿ ಶಾಲೆ ಹುಡುಗಿ, ಕರ್ನಾಟಕಕ್ಕೆ 625ಕ್ಕೆ 625 ತಗೊಂಡಿದ್ದು. ಯಾವ್ದದು? ಬಾಗಲಕೋಟೆ ಜಿಲ್ಲೆ ಅನ್ಸತ್ತೆ, ಮೇ ಬಿ. ಅಂದ್ರೆ ಅವರು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ್ರು. ಎಲ್ಲಿ? ಮುರಾರ್ಜಿ ಶಾಲೆಯಲ್ಲಿ ಓದಿ. ಅವ್ರು ಓದಿದ್ದೆ, ಅವ್ರು ಬಂದಿದ್ ಸಾಕು, ಮುರಾರ್ಜಿ ಶಾಲೆಗಳಿಗೆ ಸಖತ್ ಡಿಮ್ಯಾಂಡ್ ಆಗ್ಬಿಡ್ತು. ಈಗ ಎಷ್ಟೋ ಬರ್ತಾ ಹೆಂಗಾಗಿದೆ ಗೊತ್ತಾ? ಪ್ರೈವೇಟ್ ಶಾಲೆಗೆ ಅಡ್ಮಿಷನ್ ತಗೊಂತಿಲ್ಲ, ಮುರಾರ್ಜಿ ಶಾಲೆಗೆ ತಗೊಂಡೋಗಿ ಅಡ್ಮಿಷನ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ ಎಜುಕೇಶನ್. ಪ್ರಯತ್ನ ಮಾಡಿ, ಎಕ್ಸಾಮ್ ಬರೀರಿ, ಒಳ್ಳೆ ರ್ಯಾಂಕ್ ಅಲ್ಲಿ ಸೆಲೆಕ್ಷನ್ ಆದ್ರಿ. ಇಲ್ಲಿ ಸೆಲೆಕ್ಷನ್ ಆದ್ರೆ ನಿಮ್ದು ಕರ್ನಾಟಕ ಸ್ಟೇಟ್ ರ್ಯಾಂಕ್ ಬರುತ್ತೆ, ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆ ಪೊಸಿಷನ್ ಅಲ್ಲಿ ಬರ್ರಿ. ಓಕೆನಾ? ಎಸ್, ಹಾಗಂತ ನೋಡಿ, ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕಾಗಿದೆ ಅವರು ಫಸ್ಟ್ ನಾನು ಹೇಳೋದೇನಪ್ಪಾ ಅಂದ್ರೆ, ಮೊದಲು ನೀವೇನ್ ಮಾಡ್ರಪ್ಪ ಅಂದ್ರೆ, ಫಸ್ಟ್ ಏನ್ ಮಾಡ್ರಿ, ಫಸ್ಟ್ ಹೋಗ್ಬಿಟ್ಟು ಏನೇನ್ ದಾಖಲೆಗಳಿದಾವಲ್ಲ ಅದಷ್ಟನ್ನು ತಗೊಂಡ್ಬಿಟ್ಟು ನೀವು ಫಸ್ಟ್ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಯಾಟ್ ಸಂಖ್ಯೆ, ಇತ್ತೀಚಿನ ಭಾವಚಿತ್ರ, ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಜೊತೆಗೆ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನು ಸಂಪರ್ಕಿಸುವುದು. ಗೊತ್ತಾಗ್ತಿದೆಯಲ್ಲ? ನಿಮ್ಮ ಊರಿನ ಹತ್ತಿರದಲ್ಲಿರುವ ಯಾವುದೇ ಶಾಲೆಗೆ ತಗೊಂಡೋಗಿ ನೀವು ಕೊಡ್ಬಹುದು. ಹಾಗಂತ ಅದೇ ಶಾಲೆಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತ ಅಲ್ಲ. ಆದ್ಯತಾ ಕ್ರಮದಲ್ಲಿ ನೀವು ಯಾವ ಶಾಲೆ ಆಯ್ಕೆ ಮಾಡ್ತೀರೋ ಆ ಶಾಲೆಗೆ ನಿಮಗೆ ಸೀಟ್ ಸಿಗುತ್ತೆ. ಆದ್ರೆ ನೀವು ನಿಮ್ಮ ಹತ್ತಿರದ ಅಲ್ಲಿ ತಗೊಂಡೋಗಿ ಕೊಡ್ಬೇಕು. ಏನೇನ್ ತಗೊಂಡೋಗ್ಬೇಕು? ಶಾಲಾ ದೃಢೀಕರಣ ತಗೊಂಡೋಗ್ರಿ, ಅದ್ರಲ್ಲಿ ಶಾರ್ಟ್ಸ್ ನಂಬರ್ ಬರ್ಸ್ಕೊಂಡೋಗ್ರಿ, ಫೋಟೋ, ಪಾಪು ಸಿಗ್ನೇಚರ್, ಜೊತೆಗೆ ಈ SC ST ಅಥವಾ ನಿಮ್ದು ಕ್ಯಾಸ್ಟ್ ಇನ್ಕಮ್ ಇದ್ರೆ ಕ್ಯಾಸ್ಟ್ ಇನ್ಕಮ್ ತಗೊಂಡೋಗ್ರಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಅದ್ರದ್ದು ಇದಿರತ್ತೆ, ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನ ತಗೊಂಡೋಗ್ರಿ. ಇನ್ನು ಅವನ್ನೆಲ್ಲ ಒಂದೊಂದ್ ಸೆಟ್ ಜೆರಾಕ್ಸ್ ತಗೊಂಡೋಗಿ ಆ ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡೋಗಿ ಅಲ್ಲಿ ಕೊಡ್ರಿ. ಹೊರಗಡೆ ಎಲ್ಲೂ ಹಾಕಕ್ ಬರಲ್ಲ. ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ಇರಲ್ಲ, ಯಾವುದೇ ರೀತಿ ಫೀಸ್ ಇರಲ್ಲ. ಇಷ್ಟು ತಗೊಂಡೋಗಿ ನೀವು ಕೊಟ್ರೆ ಎಕ್ಸಾಮಿಗೆ ಆಲ್ ಟಿಕೆಟ್ ನ ಅವರೇ ಕೊಡ್ತಾರೆ ಪುಟ. ಅಲ್ಲಿ ಇನ್ನೊಂದು ಮಾಹಿತಿ ಇದೆ, ಏನಾದ್ರೆ ನಾವು ಅದ್ರ ಬಗ್ಗೆ ಮಾಹಿತಿ ಬೇಕು ಸರ್, ನಮಗೆ ಶಾಲೆಗಳ ಬಗ್ಗೆ ಏನಾದ್ರು ತಿಳ್ಕೊಬೇಕು ನಮಗೆ ಅಂತ ಅಂದ್ರೆ, ನಿಮಗೆ ವಿಶೇಷವಾಗಿ ಇಲ್ಲಿ ನೋಡಿ, ಈ ನಂಬರ್ಗೆ ಕರೆ ಮಾಡಬಹುದಂತೆ. ಇದು ಆನ್ಲೈನ್ ನಂಬರ್, ಇದು ಅವ್ರದ್ದು ಹೆಲ್ಪ್ ಲೈನ್ ನಂಬರ್. 9:30 ಸಂಜೆ 6 ಗಂಟೆ ಒಳಗೆ ಕಾಲ್ ಮಾಡಬಹುದಂತೆ, ಹೆಲ್ಪ್ ಲೈನ್ ನಂಬರ್ ಅದು. ಓಕೆನಾ? ನಿಮ್ಗೆ ಇನ್ನೂ ಏನಾರೆ ಅದ್ರ ಬಗ್ಗೆ ಆಗ್ಲಿ, ಕ್ಲಾಸಸ್ ಬಗ್ಗೆ ಆಗ್ಲಿ, 9741838187 ಯಾರಿಗಾರೆ ಮುರಾರ್ಜಿ ಕ್ಲಾಸಸ್ ಬೇಕು ಸರ್, ನಮಗೆ ಆನ್ಲೈನ್ ಅಲ್ಲಿ ನಮಗೆ ಕ್ಲಾಸಸ್ಗಳು ಬೇಕು, ಮತ್ತೆ ಅದ್ರ ಬಗ್ಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ಜಾಯಿನ್ ಆಗೋದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ನಾನು ಸ್ವಲ್ಪ ಬಿಜಿ ಇದ್ರೆ ರಿಸೀವ್ ಮಾಡಿರಲ್ಲ. ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ರಿ, ನಾನು ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ? ಓಕೆ ಬಿಡ, ಬಾಯ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅವಕಾಶ ಇದ್ದಾಗ ಮಾತ್ರ ಅದನ್ನ ಬಳಸ್ಕೊಳ್ಳಿ. ಅವಕಾಶ ಕೈ ನೋಡ್ರಿ, ಈಗ ನವೋದಯ ಎಕ್ಸಾಮ್ ಬರೆಯಕ್ಕಾಗತ್ತಾ? ಆಯ್ತಲ್ವಾ? ಈಗ ನಾವು ಬರೆಯಕ್ಕಾಗತ್ತಾ? ಈಗ ಬಹಳ ಓದ್ತೀನಿ ಸರ್, ಹಗ್ಲು ರಾತ್ರಿ ಓದ್ತೀನಿ ಸರ್ ನಾನು ಅಂದ್ರೆ ಬರೆಯಕ್ಕಾಗತ್ತಾ? ಆಗಲ್ಲ. ಸಿಕ್ಕ ಅವಕಾಶನ ಬಿಟ್ಕೊಡ್ಬೇಡಿ. ಅವಕಾಶ ಇದ್ದಾಗ